ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಸರ್ವೇ ಜನಾಃ ಸುಖಿನೋ ಭವಂತು. ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಭೂಮಿ ಕಾರಕನಾಗಿರತಕ್ಕಂಥ ಕುಜ ಬುಧ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ವಿವಾಹ ಕಾರಕನಾದ ಸಂಪತ್ಪ್ರದನಾದ ಶುಕ್ರನಿಗೆ ಕೇತುವಿನ ಒಂದು ಯೋಗ, ಜೊತೆಗೆ ಪಿತೃಕಾರಕನಾದ ರವಿ ಸ್ವಕ್ಷೇತ್ರದಲ್ಲಿದ್ದಾನೆ. ಹಾಗಾದರೆ ಶುಕ್ರನಿಂದಾಗಿ ಲಾಭ ಯಾರಿಗಾಗತ್ತೆ? ಶುಕ್ರನಿಗೂ ಕೇತುವಿನ ಯೋಗ ಇರೋದರಿಂದಾಗಿ ಯಾರು ಸಂಪತ್ತನ್ನು ಕಳ್ಕೊಳ್ತಾರೆ? ಜೊತೆಗೆ ಭೂಮಿ ಕಾರಕನಾದ ಕುಜ ಬುಧನ ಮನೆಯಲ್ಲಿದ್ದಾಗ ಯಾರಿಗೆ ಭೂಲಾಭ, ಯಾರಿಗೆ ಭೂನಷ್ಟ? ಹಾಗಾದರೆ ಈ ಸೆಪ್ಟೆಂಬರ್ ತಿಂಗಳು 12 ರಾಶಿಯವರಿಗೆ ಏನು ತೊಂದರೆ ಆಗಲಿಕ್ಕಿದೆ? ಗ್ರಹದಿಂದ ಸೂಚಿತವಾಗ್ತಾ ಇರುವ ವಿಷಯಗಳೇನು? ನಾವು ಮಾಡಿಕೊಳ್ಳಬೇಕಾದ ಪರಿಹಾರಗಳೇನು? ಗಣೇಶನ ಹಬ್ಬ ಬರ್ತಾ ಇದೆ, ಅನಂತನ ಹಬ್ಬ ಬರ್ತಾ ಇದೆ, ಪಿತೃಪಕ್ಷ ಬರ್ತಾ ಇದೆ. ಹಾಗಾದರೆ ಯಾರಿಗೆ ಪಿತೃದೋಷಗಳಿದೆ, ಹಾಗಾದರೆ ಅವರು ಪಿತೃಪಕ್ಷದಲ್ಲಿ ಏನು ಮಾಡಿಕೊಳ್ಳಬೇಕು? ಏನು ಮಾಡುವುದರಿಂದಾಗಿ ಪಿತೃಗಳ ಅನುಗ್ರಹವಾಗಿ ಸಂತಾನ ಇಲ್ಲದವರಿಗೆ ಸಂತಾನವಾಗುತ್ತೆ, ವಿವಾಹ ಆಗದವರಿಗೆ ವಿವಾಹ ಆಗುತ್ತೆ, ಅಥವಾ ಯಾರಿಗೆ ಯಾವ ತೊಂದರೆಗಳಾಗಲಿಕ್ಕಿದೆ? 12 ರಾಶಿಗಳಿಗೆ ಅನುಕೂಲಗಳೇನು, ಅನಾನುಕೂಲಗಳೇನು? ಅವೆಲ್ಲವನ್ನು ನೋಡೋಣ ಬನ್ನಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಲಗ್ನೇ ಕುಜೆ ಕ್ಷತತನುಹು ಅಂತ ಹೇಳುವ ಲಕ್ಷಣ ಇದೆ. ಜೊತೆಗೆ ಗುರುವಿನ ಒಂದು ಬಲವೂ ಇಲ್ಲ. ಆದ್ದರಿಂದ ದೇಹಕ್ಕೆ ಒಂದು ಗಾಯ ಆಗುವಂಥದ್ದು, ದೇಹ ಎಲ್ಲಾದರೂ ಗಾಡಿಯಿಂದ ಬೀಳುವಂಥದ್ದು, ಅಥವಾ ಸ್ನಾನ ಮಾಡುವಾಗ ಬೀಳುವಂಥದ್ದು, ಅಥವಾ ತರಕಾರಿ ಹೆಚ್ಚುವಾಗ ಕೈ ಕುಯ್ಕೊಳ್ಳುವಂಥದ್ದು, ಹೀಗೆ ಒಟ್ಟಲ್ಲಿ ಗಾಯ ಆಗುವ, ಕ್ಷತ ಆಗುವ ಸಾಧ್ಯತೆ ಇದೆ. ಲಗ್ನೇ ಕುಜೆ ಕ್ಷತ ತನುಹು ಅಂತ ಹೇಳುವ ಲಕ್ಷಣ ಇದೆ. ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸ್ನಾನ ಮಾಡುವಾಗ, ತರಕಾರಿ ಹೆಚ್ಚುವಾಗ, ಗಾಡಿಯಲ್ಲಿ ಹೋಗುವಾಗ, ಅಥವಾ ಬೇರೆ ಎಲ್ಲಿಯೇ, ಅಥವಾ ಈ ರೈತರು ಕೆಲಸಕ್ಕೆ ಹೋಗುವಾಗ ಸ್ವಲ್ಪ ಜಾಗ್ರತೆಯಲ್ಲಿರೋದು ಒಳ್ಳೆಯದು. ಅದರ ಜೊತೆಗೆ ಸಿಟ್ಟು ಕೂಡ ತುಂಬ ಬರುತ್ತೆ ನಿಮಗೆ. ಈ ಮಾಸ ಅಧಿಕವಾದ ಸಿಟ್ಟು ಬರೋದು, ಅಥವಾ ಇರಿಟೇಟ್ ಆಗೋದು, ಅದರಲ್ಲಿಯೂ ಪ್ರಧಾನವಾಗಿ ಲಾಭಾಧಿಪತಿ ಮತ್ತು ಷಷ್ಠಾಧಿಪತಿ ಆಗಿರೋದ್ರಿಂದ ನಮ್ಮ ಮನೆಯವರ ಜೊತೆಗಾಗಬಹುದು, ಕುಟುಂಬಸ್ಥರ ಜೊತೆಗೇನೆ ಒಂದು ಇರಿಟೇಷನ್ ಅಂತಕ್ಕಂಥದ್ದು, ಹೈ ಟೆನ್ಷನ್, ಕೋಪ, ಇರಿಟೇಷನ್ ಇದೆಲ್ಲ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮ ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಪ್ರತಿನಿತ್ಯ ಧ್ಯಾನ ಮಾಡಿ, ಜೊತೆಗೆ ದೇವರಿಗೆ ಹಾಲಭಿಷೇಕವನ್ನು ಮಾಡ್ತಾ ಬನ್ನಿ. ನಿಮಗೆ ಮಾಡಲಿಕ್ಕಾದರೆ ನೀವೇ ಮಾಡಿ, ಇಲ್ವಾ ಯಾರ ಕೈಲಾದರೂ ಮಾಡಿಸಿ. ಖಂಡಿತವಾಗಿಯೂ ಕೂಡ ನಿಮ್ಮ ಎಲ್ಲ ಕೋಪ, ನಿಮ್ಮ ಇರಿಟೇಷನ್ನು, ನಿಮ್ಮ ಪ್ರೆಷರು ಎಲ್ಲ ಕಡಿಮೆ ಆಗುತ್ತೆ. ನೀವು ಒಳ್ಳೆ ರೀತಿಯಲ್ಲಿ ನಿಮ್ಮ ಜೀವನವನ್ನು ಸಾಗಿಸಬಹುದು. ಇನ್ನು 2ನೇ ಮನೆಯಲ್ಲಿ ಚಂದ್ರ, ಕುಟುಂಬದ ಸಹಕಾರ, ನಿಮ್ಮ ಮನೆಯವರ ಸಹಕಾರ, ಕುಟುಂಬ ವರ್ಗದವರ ಜೊತೆಗೆ ಒಳ್ಳೆ ರೀತಿಯಲ್ಲಿ ಇರುವಂತಹ ಯೋಗ ಭಾಗ್ಯಗಳೆಲ್ಲ ಚೆನ್ನಾಗಿದೆ. ಮತ್ತು ಹಣಕಾಸಿನ ವಿಷಯದಲ್ಲಿಯೂ ಕೂಡ ಅಭಿವೃದ್ಧಿ ಆಗುವ ಸಾಧ್ಯತೆ ಈ ನಿಮ್ಮ ರಾಶಿಯವರಿಗೆ ಕಾಣಿಸ್ತಾ ಇದೆ. ಆದರೆ ಒಂದು ಕೆಲವು ದಿನಗಳ ಕಾಲ, ಎಲ್ಲಿಯವರೆಗೆ? 15ನೇ ತಾರೀಕಿನವರೆಗೆ, ಸೆಪ್ಟೆಂಬರ್ 15ನೇ ತಾರೀಕಿನವರೆಗೆ ಹಣಕಾಸಿನಲ್ಲಿ ವಿಶೇಷವಾದಂಥ ಒಂದು ನಿಮ್ಮನ್ನು ಕಟ್ಟಿ ಹಾಕುವಂತಹ ಒಂದು ಸಂದರ್ಭ ಒದಗಿ ಬರಬಹುದು. ಆದರೂ ಹೆದರುವ ಅಗತ್ಯ ಇಲ್ಲ. ಸ್ವಲ್ಪ ಅದನ್ನು ಮ್ಯಾನೇಜ್ ಮಾಡಬೇಕಾದ ಪ್ರಸಂಗ ಇದೆ. ಅದನ್ನು ಒಳ್ಳೆ ರೀತಿಯಲ್ಲಿ ನೀವು ವಿಚಾರ ಮಾಡಿಕೊಂಡು ಮುಂದುವರಿದರೆ ಬಹಳ ಒಳ್ಳೆಯದು. ಅದಕ್ಕೇನು ಮಾಡಬೇಕು ಅಂತಂದರೆ, ಒಂದು ಮಂತ್ರವನ್ನು ಹೇಳ್ತೇನೆ. ಆ ಮಂತ್ರವನ್ನು ಪ್ರತಿನಿತ್ಯ ದೇವರಿಗೊಂದು ತುಪ್ಪದ ದೀಪವನ್ನು ಹಚ್ಚಿ ಈ ಮಂತ್ರವನ್ನು ಜಪಿಸ್ತಾ ಬನ್ನಿ. ಶಂಖಚಕ್ರ ಗದಾಹಸ್ತೆ ಶುಭ್ರವರ್ಣೆ ಶುಭಾರನೆ ಮಮ ದೇಹಿ ವರಂ ಲಕ್ಷ್ಮಿ ಸರ್ವಸಿದ್ಧಿ ಪ್ರದಾಯಿನಿ. ಈ ಮಂತ್ರವನ್ನು ನೀವು ಪ್ರತಿ ದಿವಸ ಮಹಾಲಕ್ಷ್ಮಿಗೆ ತುಪ್ಪದ ದೀಪವನ್ನು ಹಚ್ಚಿ ಈ ಸ್ತೋತ್ರವನ್ನು ಪಠಿಸ್ತಾ ಬನ್ನಿ. ಆವಾಗ ಸಾಂಪತ್ತಿಕವಾದಂತಹ ತೊಂದರೆಗಳು ಬರುವುದಿದ್ದರೂ ಅದೆಲ್ಲ ಪರಿಹಾರವಾಗುತ್ತೆ, ಸಂಪತ್ತು ಸಿಗುತ್ತೆ. ಕುಟುಂಬವೂ ಕೂಡ ಸಂತೋಷಮಯವಾದ ಜೀವನವನ್ನು ಸಾಗಿಸುತ್ತೆ. ಇನ್ನು 3ನೇ ಮನೆಯಲ್ಲಿ ರವಿ ಇರೋದರಿಂದಾಗಿ ನಿಮ್ಮ ಧೈರ್ಯ ಮೆಚ್ಚಬೇಕಾದದ್ದು. ಬಹಳ ಮೊಂಡು ಧೈರ್ಯವನ್ನೇ ಮಾಡುತ್ತೀರಿ. ಮನೆಯವರೆಲ್ಲ ಬೇಡ ಅಂತ ಹೇಳಿದ್ರು ಕೂಡ ಅವರಿಗೂ ಧೈರ್ಯವನ್ನು ತುಂಬಿ ಅವರನ್ನು ಮುನ್ನುಗ್ಗುವ ಹಾಗೆ ಮಾಡುವಂತಹ ಒಂದು ಮೋಟಿವೇಶನ್ ಅಂತಕ್ಕಂತಹದ್ದು ನಿಮ್ಮಲ್ಲಿ ಕಂಡುಬರುತ್ತೆ. ಈ ಮಾಸ ಒಳ್ಳೆ ರೀತಿಯಾದ ಧೈರ್ಯವನ್ನು ತುಂಬುತ್ತೀರಿ. ಅದರ ಜೊತೆಗೆ ಪರಾಕ್ರಮವೂ ಜಾಸ್ತಿ ಆಗುತ್ತೆ. ಆದರೆ ಈ 4ನೇ ಮನೆಯಲ್ಲಿ ಶುಕ್ರ ಬರುವಂತಹದ್ದು, ಅವನು ಪಂಚಮಾಧಿಪತಿ ಮತ್ತು ವ್ಯಯಾಧಿಪತಿ ಆಗಿರೋದ್ರಿಂದ ಈ ವಾಹನಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಜಾಗ್ರತೆ ಮಾಡಿ. ನಾನು ಮೊದಲೇ ಹೇಳಿದ್ದೇನೆ, ಕ್ಷತ ಆಗುತ್ತೆ ಅಂತ, ಏನಾದರೂ ಗಾಯ ಆಗುತ್ತೆ ಅಂತ. ಆದರೆ 4ನೇ ಮನೆಯಲ್ಲಿ ಶುಕ್ರ ಬರೋದು ಒಳ್ಳೆಯದೇ, ಆದರೆ ಅದು ಅವನು ನೀಚ ಸ್ಥಾನ, ಜೊತೆಗೆ ಕೇತುವಿನ ಒಂದು ಯೋಗ. ಸೊ ನೀಚ ಸ್ಥಿತೋ ಜನ್ಮನಿ ಯೋಗ ಗ್ರಹಸ್ಯಾತ್ ಅಂತ ಹೇಳಿದ ರೀತಿಯಲ್ಲಿ ನಮಗೆ ಈ ಒಂದು ನೀಚಭಂಗ ರಾಜಯೋಗವೂ ಇಲ್ಲ. ಆದ್ದರಿಂದ ಇನ್ನೂ ಕೂಡ ನಮಗೆ ಅದರಲ್ಲಿ ವಾಹನಕ್ಕೆ ಸಂಬಂಧಪಟ್ಟ ಹಾಗೆ, ಅಥವಾ ದೇಹ ಒಂದು ಡ್ರೈ ಆಗುವಂಥದ್ದು, ಬೇಗ ನಿಶಕ್ತಿ ಆಗುವಂಥದ್ದು, ದೇಹದಲ್ಲಿರ್ತಕ್ಕಂಥ ನೀರಿನ ಅಂಶ ಕಡಿಮೆ ಆಗುವಂಥದ್ದು,
ಇದೆಲ್ಲವೂ ಕೂಡ ಆಗೋ ಸಾಧ್ಯತೆ ಇದೆ. ಆದ್ದರಿಂದ ದೈಹಿಕವಾದಂತಹ ಮತ್ತು ಈ ವಾಹನಕ್ಕೆ ಸಂಬಂಧಪಟ್ಟಂತಹ ಕೆಲವು ಸಮಸ್ಯೆಗಳು ನಮಗೆ ಬರುವ ಸಾಧ್ಯತೆ ಇದೆ. ಸ್ವಲ್ಪ ಜಾಗ್ರತೆ ಮಾಡಿ. ಅದರಲ್ಲಿಯೂ 70 ವಯಸ್ಸು ದಾಟಿರತಕ್ಕಂತಹ ಯಾರಿದ್ದೀರಿ ಅವರು ಸ್ವಲ್ಪ ಹುಷಾರಾಗಿರಿ. ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೇನ ತೊಂದರೆಗಳಾಗೋ ಸಾಧ್ಯತೆ ಇದೆ. ಸ್ವಲ್ಪ ಅದರ ಬಗ್ಗೆ ಗಮನ ಹರಿಸುವುದು ಒಳ್ಳೆಯದು. ಒಮ್ಮೆ ಹೆಲ್ತ್ ಚೆಕಪ್ ಮಾಡಿಸಿಕೊಂಡಷ್ಟು ಒಳ್ಳೆಯದು. ಇನ್ನು ಸಂತಾನಾಕಾಂಕ್ಷಿಗಳು ಯಾರಿದ್ದೀರಿ, ಸಂತಾನಾಕಾಂಕ್ಷಿಗಳಿಗಾಗುವಾಗ ಸಂತಾನ ಸ್ವಲ್ಪ ಮುಂದಕ್ಕೆ ಹೋಗುವ ಸಾಧ್ಯತೆ ಇದೆ. ಅಷ್ಟು ಬೇಗ ಸಂತಾನ ಆಗುತ್ತೆ ಅಂತ ಕಾಣಿಸ್ತಾ ಇಲ್ಲ. ಕಾರಣ ಪಂಚಮಾಧಿಪತಿ ನೀಚದಲ್ಲಿ ಬರುವುದು, ಲಗ್ನದಲ್ಲಿ ಕುಜನ ಒಂದು ಯೋಗ, ಗುರುಬಲವೂ ಇಲ್ಲದೆ ಇರುವುದು ಕೂಡ ಇದಕ್ಕೆ ಕಾರಣವಾಗುತ್ತೆ. ಇನ್ನು ವಿದ್ಯಾರ್ಥಿಗಳು ಯಾರಿದ್ದೀರಿ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಬಹುದು. ಫಾರಿನ್ಗೆ ಹೋಗಬೇಕು ಅಂತ ಬಯಸುವವರು ಕೂಡ ಒಳ್ಳೆಯ ರೀತಿಯ ಪ್ರಯತ್ನವನ್ನು ಮಾಡಿದಾಗ ಖಂಡಿತ ಪ್ರತಿಫಲ ಸಿಗುತ್ತೆ. ಆದರೆ ಪ್ರಧಾನವಾಗಿ ನೀವು ಈ ಗಣಪತಿಯ ಹಬ್ಬದ ದಿವಸ 108 ಗರಿಕೆಯನ್ನು 108 ನಾಮಗಳನ್ನು ಹೇಳಿ ಗಣಪತಿಗೆ ಅದನ್ನು ಅರ್ಪಣೆ ಮಾಡಿ. ಅವಾಗ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಜೊತೆಗೆ ಗೌರಿ ಹಬ್ಬದ ದಿವಸ ಹೆಂಗಸರು ಅಂತ ಆದರೆ ಗೌರಿ ಹಬ್ಬದ ದಿವಸ ಸುಮಂಗಲಿಯರಿಗೆ ಅರಿಶಿನ ಕುಂಕುಮ ಕೊಟ್ಟು 5 ಜನ ಸುಮಂಗಲಿಯರಿಗೆ ಅರಿಶಿನ ಕುಂಕುಮ ಕೊಟ್ಟು ನಮಸ್ಕಾರ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಫಾರಿನ್ ಆಪರ್ಚುನಿಟಿ ಬರುತ್ತೆ. ಜೊತೆಗೆ ನಿಮಗೆ ಬೇಕಾದ ಕಾಲೇಜು ಸಿಗುವ ಸಾಧ್ಯತೆಯೂ ಕೂಡ ಇದೆ. ಇನ್ನು ಆರೋಗ್ಯದ ವಿಷಯಕ್ಕೆ ಬಂದಾಗ ನಾನು ಮೊದಲೇ ತಿಳಿಸಿದ್ದೇನೆ. ಹಾಗಾಗಿ ಗುರುವಿನ ದೃಷ್ಟಿ ಇರೋದರಿಂದಲೂ ಕೂಡ ಪರಿಹಾರ ಮಾಡುವಂಥದ್ದೇ, ಅಪರಿಹಾರ್ಯವಾದದ್ದು ಏನೂ ಅಲ್ಲ. ಅದರಿಂದ ನಾನು ಹೇಳಿದ ಪರಿಹಾರಗಳನ್ನು ಮಾಡಿಕೊಳ್ಳಿ. ಜೊತೆಗೆ ಜಗನ್ನಾಥದಾಸರ ಆರಾಧನೆಯೂ ಇದೆ. ಅವರು ಮಾಡಿರತಕ್ಕಂಥ ಹರಿಕಥಾಮೃತಸಾರದಲ್ಲಿ ಬರತಕ್ಕಂತಹ ಪಿತೃಗಣ ಸಂಧಿಯನ್ನು ಪಾರಾಯಣ ಮಾಡುವಂತಹದ್ದು, ವಿಘ್ನೇಶ್ವರ ಸಂಧಿಯನ್ನು ಪಾರಾಯಣ ಮಾಡುವಂತಹದ್ದು ಕೂಡ ನಿಮ್ಮ ಆರೋಗ್ಯಕ್ಕೆ ಅನುಕೂಲವಾಗುತ್ತೆ. ಇನ್ನು ಈ ನವಮದಲ್ಲಿರ್ತಕ್ಕಂತಹ ಶನಿ, ಅವನು ನವಮದಲ್ಲಿ ಶನಿ ಬಂದದ್ದು ಒಳ್ಳೆಯದೇ, ಸ್ವಕ್ಷೇತ್ರ ಮೂಲ ತ್ರಿಕೋಣ ಆಗಿದೆ. ಆದರೆ ರವಿಯ ಒಂದು ದೃಷ್ಟಿ ಇರೋದರಿಂದ ತಂದೆಯ ಆರೋಗ್ಯದಲ್ಲಿ ಏರುಪೇರಾಗುವಂತಹದ್ದು, ಅಥವಾ ತಂದೆ ಇನ್ನು ಎಲ್ಲಿಯೋ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಿ ಅಥವಾ ಹೊಸ ಬಿಸ್ನೆಸ್ ಪ್ರಾರಂಭ ಮಾಡಲಿಕ್ಕೆ ಹೋಗಿ ಕಳ್ಕೊಳ್ಳುವಂತಹ ಸಾಧ್ಯತೆಯೂ ಇದೆ. ಮೃಗಪುತ್ರೇ ಅಷ್ಟಮೇ ಪ್ರಾಪ್ತಿ ವಿಯೋಗ ಪ್ರಿಯ ಯೋಷಿತ ಅಂತ ಹೇಳುವ ಲಕ್ಷಣ, ವಿಯೋಗ ಆಗುವಂತಹದ್ದು, ಕಳ್ಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅದನ್ನು ಮಾಡುವ ಮುಂಚೆ ಒಮ್ಮೆ ಅವರ ಜಾತಕವನ್ನು ವಿಮರ್ಶೆ ಮಾಡಿಸಿ ಮುಂದುವರಿಯುವಂತಹದ್ದು ಒಳ್ಳೆಯದು. ಇನ್ನು ಮಿಥುನ ರಾಶಿಯವರು ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ನೋಡುವಾಗ ಪಾಪೇ ಕರ್ಮಗತೇತು ಕರ್ಮ ವಿಹತಿ ಅಂತ ಹೇಳುವ ಲಕ್ಷಣ ಇರುವ ಕೆಲಸವನ್ನು ಕಳ್ಕೊಳ್ಳುವ ಸಾಧ್ಯತೆ, ಅಥವಾ ಕೆಲಸದಲ್ಲಿ ಕಿರಿಕಿರಿ ಆಗುವಂತಹ ಸಾಧ್ಯತೆಗಳೆಲ್ಲ ಇದೆ. ಹೊಸ ಕೆಲಸ ಸಿಗೋದು ಸ್ವಲ್ಪ ಕಷ್ಟ ಇದೆ, ಆದರೆ ತುಂಬ ಪ್ರಯತ್ನ ಬೇಕಾಗುತ್ತೆ. ಅದಕ್ಕೆ ನಾನು ಹಿಂದೆಯೂ ಕೂಡ ಹೇಳಿದ್ದೇನೆ, ನಾಗರಾಜ ಸ್ತೋತ್ರದ ಒಂದು ವಿಡಿಯೋ ಮಾಡಿದ್ದೇವೆ. ಆ ನಾಗರಾಜ ಸ್ತೋತ್ರದ ಏನೊಂದು ಸ್ತೋತ್ರಗಳನ್ನು ನಾವು ತಿಳಿಸಿದ್ದೇನೆ. ಆ ಸ್ತೋತ್ರದ ಪಾರಾಯಣವನ್ನು ನೀವು ಮಾಡ್ತಾ ಬನ್ನಿ. ಆವಾಗ ನಿಮಗೆ ನಾಗರಾಜನ ಅಂದರೆ ಕರ್ಮಸ್ಥಾನದಲ್ಲಿ ರಾಹು ಇರುವುದರಿಂದ ರಾಹು ದೋಷಗಳೇನಾದರೂ ಇದ್ದಲ್ಲಿ ಅದು ಪರಿಹಾರವಾಗುತ್ತೆ. ಆದರೂ ನಮಗೆ ಕೆಲಸ ಸಿಗ್ತಾ ಇಲ್ಲ ಸ್ವಾಮಿ ಅಂತ ಇದ್ದರೆ ಭಯಪಡಬೇಡಿ. ಒಮ್ಮೆ ನಿಮ್ಮ ಜಾತಕ ವಿಮರ್ಶೆಯನ್ನು ತಿಳಿದಂತಹ ದೈವಜ್ಞರ ಮುಖಾಂತರ ಮಾಡಿಸಿ. ಇಲ್ಲ ಅಂತಾದರೆ ನಮಗೆ ಕಳಿಸಿಕೊಟ್ಟಲ್ಲಿ ನಾವು ಅದನ್ನು ನೋಡಿ ಪರಿಶೀಲನೆ ಮಾಡಿ ಏನಾಗಿದೆ, ಯಾಕೆ ಸಿಗ್ತಾ ಇಲ್ಲ ಅನ್ನೋದನ್ನು ನಾವು ವಿಚಾರ ಮಾಡಬಹುದು. ಲಾಭಾಧಿಪತಿಯಾಗಿರ್ತಕ್ಕಂಥ ಕುಜ ಲಗ್ನದಲ್ಲಿ ಬಂದಿರುವುದರಿಂದ ಹಣಕಾಸಿನ ವಿಷಯದಲ್ಲಿ ನಮಗೇನು ಬೇಕು, ಎಷ್ಟು ಬೇಕು ಅದು ಸರಿಯಾದ ಸಮಯಕ್ಕೆ ಬರ್ತಾ ಇರುತ್ತೆ. ಅಧಿಕವಾದ ಲಾಭ ಕಾಣೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ದರಿಂದ ಮಿಥುನ ರಾಶಿಯವರಿಗೆ ಒಟ್ಟಾರೆ ನಾವು ಹೇಳುವಾಗ ಸುಬ್ರಹ್ಮಣ್ಯ ದೇವರ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿ, ಅದರ ಜೊತೆಯಲ್ಲಿ ಪಿತೃಪಕ್ಷದಲ್ಲಿ ಈ ಒಂದು ಭರಣಿ ನಕ್ಷತ್ರ ಇರುವಂತಹ ದಿವಸ, ಭರಣಿ ಅಂತ ಹೇಳ್ತಾರೆ, ಅವಿಧವಾ ನವಮಿ ಅಥವಾ ಭರಣಿ ನಕ್ಷತ್ರದ ದಿವಸ ನೀವು ಒಂದು 5 ಜನ ಬ್ರಾಹ್ಮಣರಿಗೆ ಅನ್ನದಾನ ಮಾಡುವಂತಹದ್ದು, 2 ಸುಮಂಗಲಿಯರಿಗೆ ಅನ್ನದಾನ ಮಾಡುವಂತಹದ್ದು, ಯಥೋಚಿತ ಸತ್ಕಾರವನ್ನು ಅವರಿಗೆ ಮಾಡುವ ಮುಖಾಂತರ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.